ವೀಕ್ಷಕರೇ, ಮತ್ತೊಮ್ಮೆ ವಾಣಿ ಕಿಚನ್ಸ್‌ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದ್ರೆ, ಹಸಿಯಾಗಿರುವಂತಹ ಸ್ವೀಟ್ ಜೋಳದಿಂದ 3 ರೀತಿಯಾಗಿರುವಂತಹ ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ ಆರೋಗ್ಯಕ್ಕೆ. ಅದೇ ರೀತಿ ನಾನಿದನ್ನು ಸಂಜೆ ಟೈಮ್‌ಗೆ ಸ್ನ್ಯಾಕ್ಸಿಗೆ ಅಂತೇಳಿ ಮಾಡಿದೆ. ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ವಾಣಿ ಕಿಚನ್ಸ್‌ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್‌ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್‌ಗೂ ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ನಾನು ಆಲ್ರೆಡಿ ಜೋಳನ ಚೆನ್ನಾಗಿ ಸುಲಿದಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು 3 ಜೋಳನ ಸುಲಿದಿಟ್ಕೊಂಡಿದ್ದೆ. ಅದರಲ್ಲಿ ನಾನು ಕಾಲು ಭಾಗದಷ್ಟು ಇದನ್ನು ಅಂದರೆ ಬೇಯಿಸ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿ ಮಾಡಲಿಕ್ಕೆ ಒಂದು ರೆಸಿಪಿ ಇದು. ಇದಕ್ಕೆ ಸ್ವಲ್ಪ ಒಂದು ಲೆಮನ್ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇನು ಮಾಡ್ತಾಯಿದ್ದೀನಿ, ನಾನು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಬೇಕಿದು. ಏನಂತ ಹೇಳಿದರೆ ಒಂದು 10 ವಿಷಲ್ ಆಗಬೇಕು. 10 ವಿಷಲ್ ಆದ್ರೇ ಅದು ಇದಾಗಿ ಬರೋದು. ಅದನ್ನು ಬೇಯಲಿಕ್ಕಿಟ್ಟು ಇನ್ನು ಕಾಲು ಭಾಗದಷ್ಟು ನಾನು ಮತ್ತೆ ತಗೊಂಡು ಇದು ಹಸಿಯಾಗಿರೋಂತಹ ಜೋಳ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಬಾದಾಮ್ ಕೂಡ ತಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಪೆಪ್ಪರ್ ಅವಶ್ಯಕತೆ ಇತ್ತು ಅಂದರೆ ಲೈಟಾಗಿ ಪೆಪ್ಪರ್ ಹಾಕ್ಕೊಳ್ಳಿ. ಮತ್ತು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹಾಗೆ ಅಂದರೆ ಊಟಕ್ಕೆ ಆಗ್ಬೋದು, ಸೈಡ್ ಡಿಶ್ಶಾಗಿ ಆಗ್ಬೋದು, ಸ್ನ್ಯಾಕ್ಸಿಗೆ ಆಗ್ಬೋದು, ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಸಿಯಾಗಿ ಮಾಡಿರೋವಂಥದ್ದು, ಬೇಯಿಸಿಲ್ಲ ಇದನ್ನು ನಾನು. ಈ ರೆಸಿಪಿ ಒಂದು ರೆಸಿಪಿ ರೆಡಿ ಆಗಿದೆ ವೀಕ್ಷಕರೇ. ಸಿಂಪಲ್ಲಾಗಿ ನಾನು ಕೊನೆಯಲ್ಲಿ ಕ್ಯಾರೋಟನ್ನು ಹಾಕಿದ್ದೀನಿ, ನೋಡ್ತಾ ಇದ್ರಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಇದು ಹಸಿಯಾಗಿ ಮಾಡಿರೋವಂಥ ಒಂದು ರೆಸಿಪಿ ಆದರೆ, ಮತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನಾನು ಬೇಯಿಸ್ಕೊಂಡಿಲ್ಲ, ಇದು ಹಸಿ ಇದೆ. ಇದನ್ನು ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಇದು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕರಿಬೇವು ಕೂಡ ತುಂಬ ಟೇಸ್ಟ್ ಕೊಡೋದು ಇದಕ್ಕೆ. ಅಂದರೆ ನಾವು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಫೈನಲಿ ಎಲ್ಲ ಆದಾಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡು, ಈಗ ನಾನು ಏನು ಕಲಸಿಟ್ಕೊಂಡಿದ್ನಲ್ಲ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ಯಾಕಂತ ಹೇಳಿದರೆ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ, ನಾವು ಜೋಳನ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಕೊನೆಗೆ ಮಿಕ್ಸ್ ಮಾಡಲಿಕ್ಕೆ, ಇದು ಡೀಪ್ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿದ್ದೀನಿ. ಈಗ ಏನು ಕಲಸಿಟ್ಕೊಂಡಿದ್ನಲ್ಲ ಜೋಳದ್ದು, ಕಡಲೆ ಹಿಟ್ಟು ಮತ್ತು ಜೋಳ ಹಾಗೆ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾಗ ಹಾಕಿ ನೋಡಿ. ಇದು ಕೂಡ ರೆಡಿ ಆಗಿದೆ. ಇದನ್ನು ತಿಂತಾಯಿದ್ರೆ ಸ್ವೀಟು, ಖಾರ ಅಂದರೆ ಅದರಲ್ಲಿ ನಿಮಗೆ ಗೊತ್ತಿದೆ ಜೋಳ ತಿನ್ನಬೇಕಾದ್ರೆ ಎಷ್ಟು ಸ್ವೀಟ್ ಆಗ್ತಾ ಇರುತ್ತೆ ಅಂತ. ಅಷ್ಟು ಫ್ಲೇವರ್ ಸಖತ್ತಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಇದೊಂದು ರೆಸಿಪಿ ರೆಡಿ ಆಗಿದೆ. ಇದು ನೋಡ್ತಾ ಇದ್ದೀರಲ್ಲ, ಮಕ್ಕಳಿಗೆ ಏನಾದರೂ ಕೊಟ್ಟರೆ ತುಂಬ ಲೈಕ್ ಮಾಡ್ತಾರೆ, ಅಷ್ಟು ಸಖತ್ತಾಗಿದೆ ಇದು ರೆಸಿಪಿ. ಎಷ್ಟು ಚೆನ್ನಾಗಿ ಅದು ನೋಡಿ, ಜೋಳ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಇದಾಗಿದೆ ಅಂಥೇಳಿ ಬೆಂದಿದೆ. ಇದು ಒಂದು ರೆಸಿಪಿ ಆದರೆ, ಮತ್ತಿನ್ನೊಂದು ರೆಸಿಪಿ ನಾನು ಆಗಲೇ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಜೋಳನ, ಅದು ಚೆನ್ನಾಗಿ ಬೇಯಬೇಕು. ಅಂದರೆ ಏನಿಲ್ಲ ಅಂದರೆ ಒಂದು 10 ವಿಷಲ್ ಆಗಬೇಕು. ಯಾಕಂತ ಹೇಳಿದ್ರೆ 10 ವಿಷಲ್ ಆದ್ರೇ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿರುತ್ತೆ, ಇಲ್ಲ ಅಂದರೆ ಬೆಂದಿರಲ್ಲ. ಅದೆಲ್ಲ ಬೆಂದಿದೆ. ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಮತ್ತು ಕರಿಬೇವು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇದು ಬೇಯಲಿ, ಹಸಿ ವಾಸನೆ ಹೋಗೋ ತನಕ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಏನು ನಾನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಂದಿರೋದಕ್ಕೂ ಹಸಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇದು ಬೆಂದಿರೋದ್ರಿಂದ ನಾನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ.
ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಇದನ್ನು ನೀವು ಮಾಡಿ ನೋಡಿ. ಈಗ ನಾವು ಹೊರಗಡೆ ಅಂದರೆ ಎಲ್ಲಾದರೂ ಹೋದಾಗ ತಿಂತೀವಿ ಜಾಸ್ತಿ ಈ ಥರ. ಮನೆಯಲ್ಲೇ ನೀವು ಮಾಡೋದ್ರಿಂದ ಮನೆಯವರೆಲ್ಲ ತಿನ್ಬೋದು. ಮತ್ತು ಈಗ ಹೆಲ್ತಿಗೂ ತುಂಬ ಒಳ್ಳೆಯದು ಇದು. ಅದಕ್ಕೋಸ್ಕರ ನೋಡಿ ಯಾವ ರೀತಿ ಅಂದರೆ ಈ ರೀತಿ ಬೆಂದಿರಬೇಕು ನಾವು ಅದನ್ನು ಪ್ರೆಸ್ ಮಾಡಿ ನೋಡಿದಾಗ. ಆವಾಗ ಮಾತ್ರ ಅದು ಸಖತ್ತಾಗಿರುತ್ತೆ. ಇಲ್ಲ ನಾವು ಅರ್ಧ ಬೆಂದಿಸಿದ್ರೆ ಅದು ತಿನ್ನಬೇಕಾದ್ರೆ ಮಜಾ ಅನಿಸಲ್ಲ. ನೋಡಿ ಈ ಥರ ನಾವೊಂದು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಈ ರೆಸಿಪಿ ಕೂಡ ರೆಡಿ ಆಗ್ತಾ ಇದೆ. ಅದರ ಜೊತೆಗೆ ಮೇಲೆ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಲೆಮನ್ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ಕೊನೆಯಲ್ಲಿ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ತುಂಬ ಹುಳಿ ಹುಳಿ ಆಗಿಬಿಡುತ್ತೆ. ಯಾಕಂದರೆ ಆಲ್ರೆಡಿ ಇದು ಕೂಡ ಬಂದಿದೆಯಲ್ಲ, ಟೊಮೊಟೊ ಕೂಡ. ಅದಕ್ಕೋಸ್ಕರ ಈ ರೆಸಿಪಿ ಕೂಡ ರೆಡಿಯಾಗಿದೆ. ಒಂದು ನಾನು ಫಸ್ಟ್ ರೆಸಿಪಿ ಬಂದು ಹಸಿಯಾಗಿರೋವಂಥದ್ದು, ಮತ್ತು ಇನ್ನೊಂದು ಬಜ್ಜಿ ಮಾಡಿದೆ ಇದರಲ್ಲೇ. ಮತ್ತು ಕೊನೆಯಲ್ಲಿ ಇದನ್ನು ಬೇಯಿಸಿ ನಾನು ಒಗ್ಗರಣೆ ಕೊಟ್ಟೆ. ಈ 3 ರೆಸಿಪಿ ಕೂಡ ಡಿಫ್ರೆಂಟಾಗಿ ಮನೆಗೆ ಯಾರಿಗಾದರೂ ಬಂದರೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಂತೇಳಿದ್ರು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿನ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.